ಜೈಲಿನಲ್ಲಿ ಹಳೆ ಟಿವಿ ರಿಪೇರಿ ಮಾಡೋಕೆ ತಯಾರಿ. ನಿನ್ನೆ ಟಿವಿ ನೀಡುವಂತೆ ದರ್ಶನ್ ಮನವಿಯನ್ನ ಮಾಡಿಕೊಂಡಿದ್ರು. ಹಳೆ ಟಿವಿ ಇರುತ್ತೆ, ಅದೇ ಟಿವಿಯನ್ನ ರಿಪೇರಿ ಮಾಡೋದ್ರ ಬಗ್ಗೆ ತಯಾರಿ. 15ನೇ ಸೆಲ್ನಲ್ಲಿ ಟಿವಿ ವ್ಯವಸ್ಥೆ ಮಾಡೋಕೆ ತಯಾರಿ ಆಗ್ತಿದೆ ಅನ್ನೋ ಮಾಹಿತಿ. ದರ್ಶನ್ ಬೇಡಿಕೆಯನ್ನ ಈಡೇರಿಸಲು ಜೈಲ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಳ್ತಿದ್ದಾರೆ. ದರ್ಶನ್ರಿಗೆ ಏನ್ ಕೊಡಬೇಕು, ಏನ್ ಕೊಡಬಾರದು ಇದನ್ನ ಜೈಲ ಅಧಿಕಾರಿಗಳು ನಿರ್ಧರಿಸಬಹುದು. ಅವರ ಒಂದು ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿ ಹಳೆ ಟಿವಿ ಇದೆ, ಮೇ ಬಿ ಅದು ರಿಪೇರಿಗೆ ಬಂದಿದೆ, ಕೆಟ್ಟು ಹೋಗಿದೆ. ಆ ಒಂದು ಟಿವಿಯನ್ನೇ ಸರಿ ಮಾಡಿಸಿ ಅದನ್ನೇ ದರ್ಶನ್ಗೆ ಕೊಡೋದ್ರ ಬಗ್ಗೆ ಚಿಂತಿಸಲಾಗಿದೆ. ಆ ಒಂದು ರಿಪೇರಿ ಕೆಲಸವೂ ಕೂಡ ನಡೀತಾ ಇದೆ. ಹೊರಗಡೆ ಏನೇನು ಆಗ್ತಾ ಇದೆ ಇದೆಲ್ಲದ್ರ ಬಗ್ಗೆ ಕೂಡ ತಿಳ್ಕೊಳ್ಬೇಕು ಅನ್ನೋ ಕಾತರ ನಟ ದರ್ಶನ್ಗೆ. ಈ ಹಿಂದೆ ಟಿವಿ ಬೇಡ ಏನು ಬೇಡ ಅಂತಿದ್ದವರು, ಯಾಕಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಬರ್ತಾ ಇರುವಂತಹ ಮಾಹಿತಿಯನ್ನ ನೋಡಿ ನೋಡಿ ಸುಸ್ತಾಗಿದ್ರು. ಟಿವಿ ಸಹವಾಸವೇ ಬೇಡ ಅಂತ ಹೇಳಿ ದೂರ ಹೋಗಿದ್ರು. ಆದರೆ ಇದೀಗ ಟಿವಿ ಬೇಕು ಅಂತ ಹೇಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಅದನ್ನು ಕೂಡ ಪೂರೈಸೋದಕ್ಕೆ ಜೈಲ ಅಧಿಕಾರಿಗಳು ರೆಡಿ ಆಗಿದ್ದಾರೆ. ಟಿವಿ ವ್ಯವಸ್ಥೆಯ ಬಗ್ಗೆ ಚಿಂತಿಸಿ ಹಳೆ ಟಿವಿಯನ್ನ ರಿಪೇರಿ ಮಾಡಿ ದರ್ಶನ್ಗೆ ಕೊಡೋದರ ಕುರಿತು ನಿರ್ಧರಿಸಿದ್ದಾರೆ. ಸರ್ಜಿಕಲ್ ಚೇರ್ ಕೇಳಿದ್ರು, ಅದನ್ನು ಕೂಡ ಕೊಟ್ಟರು. ಆದರೆ ಇದೆಲ್ಲವೂ ಕೂಡ ಜೈಲ ಅಧಿಕಾರಿಗಳ ವಿವೇಚನೆಗೆ ಬಿಟ್ಟಿದ್ದು, ಅವರ ವ್ಯಾಪ್ತಿಗೆ ಬರುವಂಥದ್ದು. ಏನು ಕೊಡಬೇಕು, ಏನು ಕೊಡಬಾರ್ದು ಅನ್ನೋದ್ರ ಬಗ್ಗೆ ನಾವು ಯಾರು ಕೂಡ ಮಧ್ಯಪ್ರವೇಶ ಮಾಡೋದಿಲ್ಲ ಅಂತ ಹೇಳಿ ಗೃಹ ಸಚಿವರು ಕೂಡ ಹೇಳಿದರು. ಬೇಕು ಬೇಡಗಳನ್ನು ಪರಿಗಣಿಸಿ ದರ್ಶನ್ರ ಒಂದಷ್ಟು ಮನವಿಗಳನ್ನು ಪುರಸ್ಕರಿಸಲಾಗ್ತಾ ಇದೆ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ. ಅದರ ಹೊರತಾಗಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಸಿಗ್ತಾ ಇದ್ದಂತಹ ಆತಿಥ್ಯ, ಆ ಒಂದು ಅತ್ಯಾಪ್ತತೆಯ ಒಡನಾಟ ಬಳ್ಳಾರಿ ಸೆಂಟ್ರಲ್ ಜೈಲ್ನಲ್ಲಿ ದರ್ಶನ್ಗೆ ಮರೀಚಿಕೆ.